Good morning, friends. ಹೇಗಿದ್ದೀರಾ ಎಲ್ಲರೂ? I hope all are fine. So in the last class, sixth lesson is completed. Personal pronouns. I hope you understood very well how to use and where to use personal pronouns. ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇವನ್ ಹೌ ಟು ಮೇಕ್ ಅ ಸೆಂಟೆನ್ಸ್ ಯಾವ ಥರನಾಗಿ ಮಾಡ್ಬೇಕು ಅನ್ನೋದು ಕೂಡ ಯು ಲರ್ನ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. ಇಸ್ ಇಟ್ ರೈಟ್? ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇವನ್ ಹೌ ಟು ಫಾರ್ಮ್ ಅ ಸೆಂಟೆನ್ಸ್ ಕೂಡ ಹೇಗೆ ಫಾರ್ಮ್ ಮಾಡಬೇಕು ಅನ್ನೋದನ್ನು ಇನ್ ದಿ ಲಾಸ್ಟ್ ಕ್ಲಾಸ್ ಯು ಹ್ಯಾವ್ ಲರ್ನ್. ಇಸ್ ಇಟ್ ರೈಟ್? In this class I am going to start a new chapter. 7th chapter is there, defining words or adjectives. 7th chapter is there. What is that? Defining words or adjectives. So look at the picture. If you see this picture, what you can understand? Write any two sentences. One boy is there, another one girl is there. What you can understand? Idu nodidre ಏನು ಅನಿಸ್ತದೆ ನಮಗೆ? If I tell you write any 5 sentences, look at the picture. ಇದು ನೋಡಿ ಒಂದು 5 ಸೆಂಟೆನ್ಸ್ ಬರೆದ್ರೆ ಏನು ಬರೀತೀರಿ ನೀವು? Come on, tell me. What type of sentence you can write when you see the picture? Yes, for example, girl is tall. Here boy is short. ಇಲ್ಲಿ ಹುಡುಗಿ ಏನಾಗಿದ್ದಾಳಪ್ಪ ಅಂದ್ರೆ ಎತ್ತರವಾಗಿದ್ದಾಳೆ. ಇಲ್ಲಿ ಇವ ಏನಾಗಿದ್ದಾನಪ್ಪ ಅಂದ್ರೆ ಗಿಡ್ಡಕ್ಕದಾನೆ, ಕುಳ್ಳಗಿದ್ದಾನೆ, ಶಾರ್ಟ್. ಓಕೆ, ಟಾಲ್ ಅಂದ್ರೆ ಎತ್ತರ ಇದ್ದಂತಾನೆ, ಎತ್ತರ ಇದ್ದಾಳೆ ತಾಳಕ್ಕೆ. ಸೊ ಇವ ಏನಾಗಿದ್ದಾನಪ್ಪ ಅಂದ್ರೆ ಇವನು ಏನಾಗಿದ್ದಾನೆ ಅವನು ಗಿಡ್ಡಕ್ಕದಾನೆ. ಓಕೆ, ಸೊ ಒನ್ ಮೋರ್ ಯು ಹ್ಯಾವ್ ಟು ರೈಟ್. ಇದರಲ್ಲಿ ಈಕೆ ಹೆಂಗಿದ್ದಾಳಪ್ಪ ಅಂದ್ರೆ ನೋಡ್ಲಿಕ್ಕೆ ಹೆಂಗಿದ್ದಾಳಪ್ಪ ಅಂದ್ರೆ ತಿನ್ನಿದ್ದಾಳೆ. ತಿನ್ನಂದ್ರೆ ತಳ್ಳಗೆ, ಸ್ಲಿಮ್ ಅಂತ ಕರಿತೀವಿ ನಾವು. ತಿನ್ನಂದ್ರೆ ಸ್ಲಿಮ್ ಇದ್ದಾಳೆ ಅಂದ್ರೆ ತಳಗಿದ್ದಾಳೆ. ಇವ ಹೆಂಗಿದಾನಪ್ಪ ಅಂದ್ರೆ ಹೆಂಗಿದ್ದಾನೆ? ಎಸ್, ಹೆಂಗಿದಾನಪ್ಪ ಅವನು ಫ್ಯಾಟ್ ಇದ್ದಾನೆ. ಫ್ಯಾಟ್ ಅಂದ್ರೆ ಡುಮ್ಕಿದ್ದಾನಿಲ್ಲ. ಈಕಿ ಫಸ್ಟ್ ಏನಾಗಿದ್ದಾಳಪ್ಪ ಅಂದ್ರೆ ಎತ್ತರ ಇದ್ದಾಳೆ, ಇವ ಕುಳಿದ್ದಾನೆ. ಮತ್ತು ಈಕಿ ಏನಾಗಿದ್ದಾಳಪ್ಪ ಅಂದ್ರೆ ತಿನ್ನಿದ್ದಾಳೆ, ಇವ ಹೆಂಗಿದ್ದಾನಪ್ಪ ಅಂದ್ರೆ ಫ್ಯಾಟ್ ಇದ್ದಾನೆ. ಫ್ಯಾಟ್ ಅದ ಇವ. ಸೊ ಇದೇನಪ್ಪ ಅಂದ್ರೆ ಡಿಫೈನಿಂಗ್ ವರ್ಡ್. ಇಟ್ ಮೀನ್ಸ್ ಅಡ್ಜೆಕ್ಟಿವ್ಸ್ ಅಂದ್ರೆ ವಿಚ್ ವರ್ಡ್ ಡಿಸ್ಕ್ರೈಬ್ ಆ ನೌನ್ ಆರ್ ಪ್ರೊನೌನ್, ದಟ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಯಾವ ಒಂದು ಪದ ನೌನು ಮತ್ತು ಪ್ರೊನೌನ್ ಅನ್ನ ವರ್ಣಿಸುತ್ತದೆಯೋ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಸೊ write down definition. Adjective, it describes a noun or pronoun. Noun ಅಂದ್ರೆ naming word. Noun means naming word, name of anything, person, place, things, whatever you take, naming word. So pronoun means he, she, it, I, we, they, you, all those are pronouns. See, which word describe a noun or pronoun, that is called what? Adjective. That is called what? Adjective. For example, this is a ball. No more speciality, because no one describe word here. Adu one ball, that is a ball. Okay, this is a ball. Idu ಒಂದು ball. ಮುಗೀತು.
ಇದರಲ್ಲಿ ಎಲ್ಲರ any can you see any describing word? No, not at all. Okay, so let's see how. This is a big ball. Big ball. This is a big ball. So ಇಲ್ಲಿ ಯಾವ describing, which is the describing word? Big. Ball ಹೇಗಿದೆ ಅಂದ್ರೆ ಹೇಗಿದೆ? ದೊಡ್ಡದಾಗಿದೆ, ಬಿಗ್ ಇದೆ. ಸೊ ಇಲ್ಲಿ ಯಾವುದೇ ಡಿಸ್ಕ್ರೈಬಿಂಗ್ ವರ್ಡ್ ಇಲ್ಲ. ಇಲ್ಲಿ ಏನಿಲ್ಲಪ್ಪ ಅಂದ್ರೆ ದಿಸ್ ಈಸ್ ಅ ಬಿಗ್ ಬಾಲ್. ಇದು ಎಂತ ಬಾಲ್ ಅಪ್ಪ ಅಂದ್ರೆ ಬಿಗ್ ಬಾಲ್. ಇದು ಎದ್ರ ಬಗ್ಗೆ ವರ್ಣಿಸುತ್ತಪ್ಪ ಅಂದ್ರೆ ಬಾಲ್ ಬಗ್ಗೆ. ಬಾಲ್ ಅಂದ್ರೆ ಏನಪ್ಪ ಅಂದ್ರೆ ವಾಟ್ ಇಟ್ ಈಸ್? ನೌನ್ ಆರ್ ಪ್ರೊನೌನ್? ಯಾವುದು? ಇಟ್ ಈಸ್ ಅ ನೌನ್. ಓಕೆ, ದೆನ್ big is a describing word. She is a girl. She is a girl. ಅವಳು ಒಬ್ಬ ಹುಡುಗಿ. ಅವಳು ಒಬ್ಬ ಹುಡುಗಿ ಅಂತ. So let's see. She is a tall girl. She is a tall girl. Yes. ಅವಳು ಒಬ್ಬ ಹುಡುಗಿ. ಅವಳು ಒಬ್ಬ ಎತ್ತರ ಹುಡುಗಿ. ಅವಳೊಬ್ಬ ಎತ್ತರದ ಹುಡುಗಿ. It means tall. Tall is an adjective word. It describes what? She. She means what? She, that is a pronoun. Okay. Then he is a boy. He is a boy. So let's see. He is a fat boy. He is a fat boy. Fat boy. He is a fat boy. So here, fat describe about what? He. Yes. ಅವನೊಬ್ಬ ಹುಡುಗ. ಅವನು ಎಂತ ಹುಡುಗ ಅಂತಂದ್ರೆ ಫ್ಯಾಟ್. ನೋಡಲಿ. One is ball is there. Then boy is there. Boy is the fat boy is there, and girl is there. She is a tall girl. She is what type of girl? Tall girl. Okay, here big, tall, and fat. What do you call these are? These are called adjectives. These are called what? Adjectives. So ಯಾವ ಪದ ನಾಮಪದ ಅಥವಾ ಸರ್ವನಾಮವನ್ನು ವರ್ಣಿಸುತ್ತದೆಯೋ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಾಮ ವಿಶೇಷಣ. In English we are calling that is what? Adjectives. Adjectives. Is it understand? Okay. Write down some words. Write down some adjective words. Adjective words. Rich, tall, poor, okay, short, small, big, okay, beautiful, honest, active, okay, greatest, great, okay, clever, wise, famous, popular, okay, strong, weak, okay. Let us see next. Fat, thin, intelligent, okay, wise, good. ಇವೆಲ್ಲ ಏನಪ್ಪ ಅಂದ್ರೆ ಅಡ್ಜೆಕ್ಟಿವ್ ವರ್ಡ್ ಅಂತ ಕರೀತೀವಿ.
ಏನಪ್ಪ ಇವೆಲ್ಲ? ಆಲ್ ದೀಸ್ ಆರ್ ಅಡ್ಜೆಕ್ಟಿವ್ ವರ್ಡ್. ರಿಚ್, ಎಸ್, ಅವನೊಬ್ಬ ಮನುಷ್ಯ, ಅವನು ಒಬ್ಬ ಶ್ರೀಮಂತ ಮನುಷ್ಯ. ಫಾರ್ ಎಕ್ಸಾಂಪಲ್, ಈಸ್ ಅ ಮ್ಯಾನ್. ಏನಪ್ಪ ಅದು? ಈಸ್ ಅ ಮ್ಯಾನ್, ಅವನು ಒಬ್ಬ ಮಾನವ ಅಥವಾ ಮನುಷ್ಯ ಅಥವಾ ಪುರುಷ ಅಂತ ಹೇಳಿ. ಈಸ್ ಅ ಮ್ಯಾನ್. ಸೊ he is a rich man. He is a rich man. Difference is there na? So rich is there. Rich ಅಂದ್ರೆ ಶ್ರೀಮಂತ. ಅವನೊಬ್ಬ ಮನುಷ್ಯ. ಎಸ್, ಓಕೆ. ಅವನು ಎಂತ ಮನುಷ್ಯ? ಶ್ರೀಮಂತ ಮನುಷ್ಯ, ಶ್ರೀಮಂತವಾದ ಮನುಷ್ಯ. ಶ್ರೀಮಂತ ಇದೇನಪ್ಪ ಅಂದ್ರೆ ಅಡ್ಜೆಕ್ಟಿವ್ ವರ್ಡ್. ಇದು ಯಾರ ಬಗ್ಗೆ ಹೇಳ್ತಪ್ಪ ಅಂದ್ರೆ ಇಟ್ ಡಿಸ್ಕ್ರೈಬ್ he. It describes he. He means pronoun. He means what? Pronoun. Is it right? Okay. She is a girl. She is a girl. Then she is a beautiful girl. She is a beautiful girl. ಅವಳು ಒಬ್ಬ ಹುಡುಗಿ. ಎಸ್, ಆಫ್ ಕೋರ್ಸ್. ಸೊ ಅವಳು ಎಂತ ಹುಡುಗಿ? What kind of girl she is? She is a beautiful girl. She bali ಯಾವ ಆಗ್ತದೆ? ಸೀತಾ. Sita. Here also you have to write Sita. Sita is a girl. Sita is a beautiful girl. Sita ಒಬ್ಬ ಹುಡುಗಿ. Sita ಒಬ್ಬ ಸುಂದರವಾದ ಹುಡುಗಿ. So Sita is noun or pronoun? Sita ಅನ್ನೋದೇನಪ್ಪ ಅದು? What is that? That is a noun. Sita is a noun. He is a pronoun. Okay. Which word describe a noun or pronoun? That is called a adjective. Rich, tall, poor, short, small, big, beautiful, honest, active, great, clever, wise, famous, popular, strong, weak, fat, thin, intelligent, wise, good. Okay. So rich ಅಂದ್ರೆ ಏನಪ್ಪ? ಶ್ರೀಮಂತ. So tall ಅಂದ್ರೆ ಎತ್ತರ. Tall ಅಂದ್ರೆ ಎತ್ತರ. Poor ಅಂದ್ರೆ ಬಡವ. Poor means what? ಬಡವ. Short ಅಂದ್ರೆ ಕುಳ್ಳ ಅಥವಾ ಗಿಡ್ಡ ಅಂತ ನಾವು ಕರಿತೀವಿ, ಕುಳ್ಳ. ಓಕೆ. ದೆನ್ ಸ್ಮಾಲ್, ಸಣ್ಣ. ಬಿಗ್ ಅಂದ್ರೆ ದೊಡ್ಡದು. ಸ್ಮಾಲ್ ಅಂದ್ರೆ ಸಣ್ಣದು, ಬಿಗ್ ಅಂದ್ರೆ ದೊಡ್ಡದು. ಬ್ಯೂಟಿಫುಲ್ ಅಂದ್ರೆ ಸುಂದರ. ಆನೆಸ್ಟ್ ಅಂದ್ರೆ ಪ್ರಾಮಾಣಿಕ. ಆಕ್ಟಿವ್ ಅಂದ್ರೆ ಕ್ರಿಯಾಶೀಲ. ಗ್ರೇಟ್ ಅಂದ್ರೆ ಎಸ್, ದೊಡ್ಡದು, ಅತ್ಯಂತ ದೊಡ್ಡದು ಅಂತ. ಗ್ರೇಟ್, ವಾಟ್ ಎ ಗ್ರೇಟ್ ಪರ್ಸನ್ ಅಂತ. ಓಕೆ. ಸೊ ಕ್ಲೆವರ್ ಅಂದ್ರೆ ಜಾಣ. ವೈಸ್ ಅಂದ್ರೂ ಕೂಡ ಜಾಣ. ಫೇಮಸ್ ಅಂದ್ರೆ ಪ್ರಸಿದ್ಧ. ಪಾಪ್ಯುಲರ್ ಅಂದ್ರೆ ಪ್ರಖ್ಯಾತಿ. ಎಲ್ಲ ಸೇಮ್. ಪಾಪ್ಯುಲರ್, ಫೇಮಸ್ ಎಲ್ಲ ಪ್ರಖ್ಯಾತಿ, ಪ್ರಸಿದ್ಧಿ, ಬೋತ್ ಆರ್ ಸೇಮ್. ಸ್ಟ್ರಾಂಗ್ ಅಂದ್ರೆ ಬಲಿಷ್ಠ. ವೀಕ್ ಅಂದ್ರೆ ಅಶಕ್ತ. ಫ್ಯಾಟ್ ಅಂದ್ರೆ ದಪ್ಪ. ತಿನ್ ಅಂದ್ರೆ ಏನು? ಸ್ಲಿಮ್ ಅಂತ ನಾವು ಕರಿತೀವಲ್ಲ. ತಿನ್ ಅಂದ್ರೆ ತಳ್ಳಗೆ. ಇಂಟೆಲಿಜೆಂಟ್ ಬುದ್ಧಿವಂತ, ಶಾನೆ. ವೈಸ್ ಆಲ್ರೆಡಿ ರಿಪೀಟೆಡ್. ಓಕೆ, ರಿಪೀಟ್. ಗುಡ್ ಅಂದ್ರೆ ಒಳ್ಳೆಯ. ಓಕೆ. ಇವೆಲ್ಲ ಏನಂತ ಕರಿತೀವಿ ನಾವು? ಆಲ್ ದೀಸ್ ಆರ್ ಅಡ್ಜೆಕ್ಟಿವ್ ವರ್ಡ್. ಆಲ್ ದೀಸ್ ಆರ್ ವಾಟ್? ಅಡ್ಜೆಕ್ಟಿವ್ ವರ್ಡ್. ಇಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ ನಿಮಗೆ. ಲರ್ನ್ ದಿ ಫಾಲೋಯಿಂಗ್ ಅಡ್ಜೆಕ್ಟಿವ್ಸ್ ಅಂಡ್ ದೇರ್ ಅಪೋಸಿಟ್ ವರ್ಡ್ಸ್ ಅಂಡ್ ದೇರ್ ಅಪೋಸಿಟ್. ಅಡ್ಜೆಕ್ಟಿವ್ ವರ್ಡ್ ಕೊಟ್ಟಿದ್ದಾರೆ, ಅದರ ಜೊತೆ ಅಪೋಸಿಟ್ ವರ್ಡ್ ಅನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಬ್ಯೂಟಿಫುಲ್, ಅಗ್ಲಿ. ಬ್ಯೂಟಿಫುಲ್ ಅಂದ್ರೆ ಏನಪ್ಪ ಅಂದ್ರೆ ಅಡ್ಜೆಕ್ಟಿವ್ ವರ್ಡ್. ಅಂತ ಹಾಕೋರಿ. ಬ್ಯೂಟಿಫುಲ್, ಹಿಯರ್ ಅಪೋಸಿಟ್
hinga opposite sign cross mark. You have to put cross mark, that means opposite. That means what? Opposite. ಈಗ beautiful. Beautiful opposite word ugly. Ugly ಅಂದ್ರೆ ಕುರುಪಿ. Beautiful ಅಂದ್ರೆ ಸುಂದರ. ಅಂದ್ರೆ adjective word ಅದು. That is what? Adjective word. Here opposite word. What is the opposite word of ugly? Beautiful. Beautiful opposite word ugly. Is it understand? Okay. Big opposite word small. ದೊಡ್ಡದು ಸಣ್ಣ. Big, small. Clean, ಸ್ವಚ್ಛ. Hey, yes, how is clean? The room is very clean. Clean means swachha. So dirty. The animal is too dirty. Animal is too dirty. ಹೊಲಸು. ಹೊಲಸು ಅಂತ ಕರೀತಾರೆ. Dirty ಅಂದ್ರೆ ಏನಪ್ಪ? ಹೊಲಸು ಅಂತ. Look that. How is the room is dirty? How it's dirty? ಎಷ್ಟು ಡರ್ಟಿ ಆಗಿದೆ, ಹೊಲಸಾಗಿದೆ ಅಂತ. ಸೊ ಕೋಲ್ಡ್. ಕೋಲ್ಡ್ ಅಂದ್ರೆ ತಣ್ಣಗೆ. ಎಸ್, ಐ ವಾಂಟ್ ಕೋಲ್ಡ್ ಕಾಫಿ ಆರ್ ವಾಟ್ ಎವರ್. ದ ಅಟ್ಮಾಸ್ಫಿಯರ್ ಈಸ್ ಕೋಲ್ಡ್. ಎಸ್, ವಾತಾವರಣ ಬಹಳ ತಣ್ಣಗಿದೆ. ಓಕೆ. ದ ಐಸ್ ಈಸ್ ವೆರಿ ಕೋಲ್ಡ್. ಐಸ್ ಕಾಮನ್ ಆಗಿ ಕೋಲ್ಡ್ ಆಗಿರುತ್ತೆ. ಸೊ ಅದ್ರ ಅಪೋಸಿಟ್ ಏನಪ್ಪ? ಐಸ್ ಕೋಲ್ಡ್ ಆಯ್ತಂದ್ರೆ ಅದ್ರ ಅಪೋಸಿಟ್ ಹಾಟ್. ಹಾಟ್ ಅಂದ್ರೆ ಬಿಸಿ. ಕೋಲ್ಡ್ ಅಂದ್ರೆ ತಣ್ಣಗೆ, ಹಾಟ್ ಅಂದ್ರೆ ಬಿಸಿ. ಓಕೆ. ಡ್ರೈ. ಡ್ರೈ ಅಂದ್ರೆ ಒಣಗ್ಯಾವ. ಎಸ್, ಮೈ ಕ್ಲಾಸ್ ಆರ್ ಡ್ರೈ ಅಂದ್ರೆ ಒಣಗಿದಾವೆ ಅಂತ. ಸೊ ಡ್ರೈ ಅಪೋಸಿಟ್ ವೆಟ್. ವೆಟ್ ಅಂದ್ರೆ ಹಸಿ. ದ ಗ್ರೌಂಡ್ ಈಸ್ ವೆಟ್. ದ ರೂಮ್ ಈಸ್ ವೆಟ್. ದ ಕಾರಿಡಾರ್ ಈಸ್ ವೆಟ್. ವೆಟ್ ಅಂದ್ರೆ ಏನಪ್ಪ? ಹಸಿ. ಅದರ ಅಪೋಸಿಟ್ ಡ್ರೈ. ಡ್ರೈ ಅಂದ್ರೆ ಒಣಗಿದ ಅಂತ. ಓಕೆ. ಸೊ ಲೆಟ್ಸ್ ಸಿ. ಫ್ಯಾಟ್. ಫ್ಯಾಟ್ ಅಂದ್ರೆ ದಪ್ಪಗೆ, ಗುಂಡಗೆ ಅಂತ ಕರಿತೀವಿ ಫ್ಯಾಟ್ ಅಂದ್ರೆ. ಅದರ ಅಪೋಸಿಟ್ ಏನಪ್ಪ? ಫ್ಯಾಟ್. ಅದರ ಅಪೋಸಿಟ್ ವರ್ಡ್ ಥಿನ್. ಥಿನ್ ಅಂದ್ರೆ ತಳ್ಳಗೆ ಅಂತ ಅರ್ಥ. ಓಕೆ. ಓಕೆ. ಫಸ್ಟ್ ಮೊದಲು. ಕಮ್ ಟು ಫಸ್ಟ್, ಗೋ ಟು ಲಾಸ್ಟ್. ಓಕೆ. ಫಸ್ಟ್ ಅದರ ಅಪೋಸಿಟ್ ವರ್ಡ್ ಏನಪ್ಪ ಅಂದ್ರೆ, ವಾಟ್ ಈಸ್ ದ ಅಪೋಸಿಟ್ ವರ್ಡ್? ಲಾಸ್ಟ್. ಓಕೆ. ದೆನ್ ಗುಡ್ ಅಪೋಸಿಟ್ ವರ್ಡ್ ಬ್ಯಾಡ್. ಗುಡ್, ಬ್ಯಾಡ್. ಒಳ್ಳೆಯದು, ಕೆಟ್ಟದ್ದು. ಸೊ ಹ್ಯಾಪಿ. ಹ್ಯಾಪಿ ಅಂದ್ರೆ ಏನ? ಸಂತೋಷ. ಅದರ ಅಪೋಸಿಟ್, ಸಂತೋಷ ಅಪೋಸಿಟ್ ಏನಪ್ಪ? ದುಃಖ. ಇಟ್ ಮೀನ್ಸ್ ಸ್ಯಾಡ್. ಹ್ಯಾಪಿ ಅಪೋಸಿಟ್ ವರ್ಡ್ ಸ್ಯಾಡ್. ಓಕೆ. ರಿಚ್, ಶ್ರೀಮಂತ. ಅದರ ಅಪೋಸಿಟ್ ವರ್ಡ್ ಪುವರ್. ರಿಚ್, ಪುವರ್. ಓಕೆ. ನ್ಯೂ ಅಂದ್ರೆ ಹೊಸದು. ನ್ಯೂ ಅಂದ್ರೆ ಏನು? ಹೊಸದು. ಸೊ ಅಪೋಸಿಟ್ ವರ್ಡ್ ಓಲ್ಡ್. ಓಲ್ಡ್ ಅಂದ್ರೆ ಹಳೆಯದು. ದ ಬಸ್ ಈಸ್ ಓಲ್ಡ್. ಓಕೆ. ಮೈ ಡ್ರೆಸ್ ಈಸ್ ಓಲ್ಡ್. ಐ ಹ್ಯಾವ್ ನ್ಯೂ ಶರ್ಟ್. ನ್ಯೂ ಶರ್ಟ್ ಅಂದ್ರೆ ಹೊಸದು. ಓಲ್ಡ್ ಅಂದ್ರೆ ಹಳೆಯದು. ಓಕೆ. ರೈಟ್ ಅಂದ್ರೆ ಸರಿ. ಅದರ ಅಪೋಸಿಟ್ ಸಿ ಇಸ್ ರೈಟ್. ಅವರ್ ಆನ್ಸರ್ ಇಸ್ ರೈಟ್. ರೈಟ್ ಅಂದ್ರೆ ಸರಿ. ಸರಿ ಅಂದ್ರೆ ಅದರ ಅಪೋಸಿಟ್ ವರ್ಡ್ ರಾಂಗ್. ಅವರ್ ಆನ್ಸರ್ ಇಸ್ ರಾಂಗ್. ಅವರ್ ಆನ್ಸರ್ ಇಸ್ ರಾಂಗ್. ಸಿ ಇಸ್ ಗೋಯಿಂಗ್ ಟು ರಾಂಗ್ ಡೈರೆಕ್ಷನ್. ಓಕೆ. ರೈಟ್ ಅಂದ್ರೆ ಸರಿ ದಾರಿ, ರಾಂಗ್ ಅಂದ್ರೆ ತಪ್ಪು. ಸೊ ಅರ್ಥ ಆಯ್ತಲ್ಲ? ಸೊ ಇವಕ್ಕೇನಂತ ಕರಿತೀವಪ್ಪ ಅಂದ್ರೆ ಡಿಫೈನಿಂಗ್ ವರ್ಡ್ಸ್. ಇವೆಲ್ಲ ಫಸ್ಟ್ ಏನಿದು ಅಲ್ಲ ಡಿಫೈನಿಂಗ್ ವರ್ಡ್ಸ್. ಬಿಗ್, ಸ್ಮಾಲ್ ಇವೆಲ್ಲ ಡಿಫೈನಿಂಗ್ ವರ್ಡ್ಸ್ ಇವೆಲ್ಲ. ಓಕೆ. ಆಲ್ ದೀಸ್ ಆರ್ ವಾಟ್? ಡಿಫೈನಿಂಗ್ ವರ್ಡ್ಸ್. ಇಲ್ಲೇ ಅದರ ಅಪೋಸಿಟ್ ಏನಲ್ಲ, ದೀಸ್ ಆರ್ ಕಾಲ್ಡ್ ವಾಟ್? ಅಪೋಸಿಟ್ ವರ್ಡ್ಸ್. ಓಕೆ. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? So exercise is there. You have to finish the exercise. ಅಲ್ಲಿ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ.
ಏನು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಮೇನ್ ರೈಟ್ ದಿ ಅಪೋಸಿಟ್ ವರ್ಡ್ ಬರಿಬೇಕು ಫಸ್ಟ್ ಮೇನ್. ಇಲ್ಲಿ ಕೂಡ ಏನಾಗತ್ತಪ್ಪ ಅಂದರೆ ಯು ಹ್ಯಾವ್ ಟು ಹ್ಯಾಡ್ ಅಡ್ಜೆಕ್ಟಿವ್ ವರ್ಡ್. ಈಗ ಒಂದು ಕೊಟ್ಟಿದ್ದಾರೆ, ದಿಸ್ ಈಸ್ ಅ ಬುಕ್, ದಿಸ್ ಈಸ್ ಅ ನ್ಯೂ ಬುಕ್. ಓಕೆ, ಆ ಥರ ಏನು ಬೇಕಪ್ಪ ಅಂದರೆ ಕೈಂಡ್ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಅಶೋಕ್ ವಾಸ್ ಅ ಕಿಂಗ್, ಅಶೋಕ್ ವಾಸ್ ಅ ಕೈಂಡ್ ಕಿಂಗ್ ಆರ್ ಕೈಂಡ್ ಕಿಂಗ್. ಎಸ್, ಅಶೋಕ್ ವಾಸ್ ಅ ಕೈಂಡ್ ಕಿಂಗ್. ದಟ್ ಲೈಕ್ ಯು ಹ್ಯಾವ್ ಟು ಫಸ್ಟ್ ಮೇನ್, ಯು ಹ್ಯಾವ್ ಟು ಫಿನಿಶ್ ಫಸ್ಟ್ ಮೇನ್. ಫಸ್ಟ್ ಮೇನ್ ಏನೈತಲ್ಲಪ್ಪ ಅಂದರೆ ಅದು ಅಪೋಸಿಟ್ ವರ್ಡ್ ಬರೀಬೇಕು. ಓಕೆ, ಇಟ್ ಈಸ್ ಯುವರ್ ಹೋಮ್ವರ್ಕ್. ಕಂಪ್ಲೀಟ್ ದಿ ಫಸ್ಟ್ ಮೇನ್ ಇನ್ ದಿ ಎಕ್ಸರ್ಸೈಸ್. ಓಕೆ, write the opposite words. First main is write the opposite words. Opposite word. Aleda word ಐತಿ. Okay, sad is there. Then wet, cold. Okay, then right, kind, long. Okay, hard. So you have to write opposite word to the words. You can ಏನು ಬರೀಬೇಕಪ್ಪ ಅಂದರೆ opposite words ಅನ್ನ ಬರೀಬೇಕು. Is it understand? Okay, see you in the next class.